ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ಇವತ್ತು ಶಾಖಾಹಾರದಲ್ಲಿ ಮಾಡ್ಬೋದಾದಂಥ ಪಾನಿಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಮಿಕ್ಸಿಂಗ್ ಬೌಲಲ್ಲಿ ನಾವು 1 ಕಪ್ ಆಗುವಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಮೈದಾ, ದೊಡ್ಡ ಚಮಚದಲ್ಲಿ 2 ಚಮಚ ಆಗುವಷ್ಟು ಮೈದಾ ಹಿಟ್ಟು, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಬಿಸಿ ನೀರಿನೊಟ್ಟಿಗೆ ಕಲಿಸ್ಕೋಬೇಕು. ಬಿಸಿ ನೀರು ಹಾಕಿ ಕಲಿಸ್ಕೊಳ್ಳೋದ್ರಿಂದ ಪೂರಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಇಬ್ಬರಿಗೆ ಪೂರಿ ಆಗೋಷ್ಟು ಕಲಿಸ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇದೇ ಪ್ರಮಾಣನ 1:2 ಮಾಡಿಕೊಂಡು ನೀವು ಸೇಮ್ ಅಳತೆಯಲ್ಲಿ ಮಾಡ್ಕೋಬೋದು. ತುಂಬ ಬಿಸಿ ನೀರನ್ನು ಹಾಕ್ಕೊಂಡು ಇಲ್ಲಿ ನಾವು ಕಲಿಸ್ಕೊಳ್ಳೋದ್ರಿಂದ ಹಿಟ್ಟನ್ನು ಫಸ್ಟಿಗೆ ಸ್ವಲ್ಪ ಹೊತ್ತು ಸ್ಪೂನಲ್ಲೇ ಕಲಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆಗಿದೆ ಅಂತ ಅನ್ನಿಸ್ದಾಗ ನಿಮಗೆ ಕೈಯಲ್ಲಿ ಈ ಥರ ಒತ್ತಿ ಒತ್ತಿ ಕಲಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಒತ್ತಿ ನಾವು ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ ಇದರಲ್ಲಿ. ಒಂದು 5-10 ನಿಮಿಷ ಚೆನ್ನಾಗಿ ಈ ಥರ ನಾದ್ಕೊಂಡಾದಮೇಲೆ ಒಂದು ಸಣ್ಣ ಕಿಚನ್ ಟವಲ್ ಅಥವಾ ನ್ಯಾಪ್ಕಿನ್ ಯಾವುದಾದ್ರೂ ಕ್ಲೀನಾಗಿರೋದನ್ನು ತೊಗೊಂಡು ಒದ್ದೆ ಮಾಡಿಕೊಂಡು ಈ ಥರ ಮುಚ್ಚಿ ಇಡಬೇಕು. ಒಂದು ಅರ್ಧ ಗಂಟೆನಾದರೂ ಇಡಬೇಕು ನಾವು ಪೂರಿ ಕರ್ಕೊಳ್ಳೋಕ್ಕೆ ಮುಂಚೆ. ಪೂರಿಗೆ ಏನು ಬೇಕೋ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದು ನೆನೆಯೋ ತನಕ ಈ ಕಡೆ ನಾವು ಸೇವನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. 1 kg ಆಗುವಷ್ಟು ಕಡಲೆ ಹಿಟ್ಟನ್ನು ಚೆನ್ನಾಗಿ ಜಲಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾನಿಲ್ಲಿ ಒಂದು 2 ಸ್ಪೂನ್ ತನಕ ಉಪ್ಪು ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ. ಆಮೇಲೆ ಒಂದು 1.5 ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ ಇದ್ರ ಜೊತೆಗೆ ಆಮ್ಚೂರು ಪುಡಿ ಸ್ವಲ್ಪ, ಹಾಗೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ. ಫಸ್ಟಿಗೆ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು. ಎಲ್ಲ ಕಲಿಸ್ಕೊಂಡಾದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಇದಕ್ಕೆ ಕಲಿಸ್ಕೊಳ್ಳೋದು. ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಈ ಹಿಟ್ಟನ್ನು, ಸ್ವಲ್ಪ ಮೃದುವಾಗೇ ಕಲಿಸ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿ ಕರ್ದಿದ್ದೆಣ್ಣೆ ಅಥವಾ ಬಿಸಿ ನೀರು ಯಾವುದೂ ಅಗತ್ಯ ಇಲ್ಲ. ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿರೋ ನೀರೇ ಹಾಕ್ಕೊಂಡು ಕಲಿಸ್ಕೊಳ್ಳೋದಷ್ಟೇ ಇದನ್ನು. ನೋಡಿ, ಈ ಹದದಲ್ಲಿ ಕಲಸಿಟ್ಕೊಂಡ್ರೆ ಆಯಿತು ಅಷ್ಟೇ. ಈ ಹಿಟ್ಟನ್ನು ಒಂದು ಚಕ್ಲಿ ಒರಳಿಗೆ ಒಳಗಡೆ ಎಲ್ಲ ಸುತ್ತಲೂ ಎಣ್ಣೆನ ಸವರ್ಕೊಂಡು ನಾವು ಕಲಸಿಟ್ಕೊಂಡಿರೋ ಹಿಟ್ಟನ್ನು ಹಾಕ್ಕೊಂಡು ಡೈರೆಕ್ಟಾಗಿ ಕಾದಿರೋ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಇದು ತುಂಬ ಬೇಗ ರೆಡಿ ಆಗೋಗುತ್ತೆ. ನಾವು ಕಲರ್ ಬದಲಾಗೋಷ್ಟು ಏನು ಕರ್ಕೊಳ್ಳೋಷ್ಟಿಲ್ಲ ಇದನ್ನು. ಆ ನೊರೆ ಬಂದಿತ್ತಲ್ಲ ಅದು ನಿಂತ ತಕ್ಷಣ ತೆಗೆದ್ರೆ ಆಯಿತು. ತುಂಬ ಗರಿಯಾಗಿ ತುಂಬ ಚೆನ್ನಾಗಿ ಆಗುತ್ತೆ ಇದು. ಕಲಸಿಟ್ಕೊಂಡಿರೋ ಎಲ್ಲ ಹಿಟ್ಟನ್ನು ಇದೇ ರೀತಿ ಬ್ಯಾಚ್ ಬೈ ಬ್ಯಾಚ್ ಬಿಸಿ ಎಣ್ಣೆಗೆ ಹಾಕ್ಕೊಂಡು ಕರ್ಕೊಂಡ್ರೆ ಆಯಿತು ಅಷ್ಟೇ. ತುಂಬ ಬೇಗನೆ ತುಂಬ ಗರಿಯಾಗಿ ಆಗುತ್ತೆ ಇದು.
ಎಲ್ಲವನ್ನು ಇದೇ ರೀತಿ ಕರೆದಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಗಾಳಿ ಆಡುವಂಥ ಪಾತ್ರೆಯಲ್ಲಿ ಹಾಕಿಟ್ಕೊಂಡ್ರೆ ಸ್ವಲ್ಪ ಹೊತ್ತಾದಮೇಲೆ ಇದನ್ನು ನಾವು ಚೆನ್ನಾಗಿ ಪುಡಿ ಪುಡಿ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿ ತೆಗೆದಿಟ್ಕೋಬೋದು. ನಿಮಗೆ ಈ ಸೌಂಡಲ್ಲೇ ಗೊತ್ತಾಗ್ತಿರ್ಬೋದು ಎಷ್ಟು ಗರಿ ಗರಿ ಆಗಿದೆ ಅಂತ. ಈಗ ನಮಗೆ ಪಾನಿಪುರಿಗೆ ಬೇಕಾದಂಥ ಸೇವ್ ರೆಡಿಯಾಗಿದೆ. ನಾವು ಪೂರಿಗೆ ಬೇಕಾದಂಥ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಮೊದಲಿಗೆ, ಅದನ್ನು ಇವಾಗ ಚೆನ್ನಾಗಿ ಇನ್ನೊಂದು ಸತಿ ಒಂದು 5 ನಿಮಿಷ ನಾದ್ಕೊಂಡು ಪೂರಿನ ಒತ್ತಿಟ್ಕೋಬೇಕು. ಚೆನ್ನಾಗಿ ಒಂದು 5 ನಿಮಿಷ ನಾದ್ಕೊಂಡಾದಮೇಲೆ ಇದನ್ನು ಒಂದು ಚಪಾತಿ ಆಗೋಷ್ಟು ಹಿಟ್ಟು ತೊಗೊಂಡು ಮಿಕ್ಕಿದ್ದನ್ನು ಒದ್ದೆ ಬಟ್ಟೆಯಲ್ಲೇ ಮುಚ್ಚಿಟ್ಕೋಬೇಕು. ಇದನ್ನು ಲಟ್ಟಿಸ್ಕೊಂಡು ಒಂದು ಚಿಕ್ಕ ಬಟ್ಲು ಅಥವಾ ಯಾವ್ದಾದ್ರು ಒಂದು ಮುಚ್ಚಳನ ತೊಗೊಂಡು ನೀವು ಪೂರಿ ಆಕಾರನ ಕಟ್ ಮಾಡಿಕೊಂಡು ರೌಂಡಾಗಿ ಕರ್ಕೊಳ್ಳೋದು ಅಷ್ಟೇ ಎಣ್ಣೆಲಿ. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲಿ ನನಗೆ ಅದು ಲಟ್ಟಿಸ್ಕೊಂಡಿದ್ದು ಹಾಗೆ ಕಟ್ ಮಾಡ್ಕೊಂಡಿರೋದು ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ, ಹಾಗಾಗಿ ಇದರಲ್ಲಿ ತೋರ್ಸೋಕ್ಕಾಗಲಿಲ್ಲ ಅಷ್ಟೇ. ರೀತಿ ಎಲ್ಲ ಪೂರಿನ ಕರೆದು ಒಂದು ಸೈಡಲ್ಲಿ ತೆಗೆದಿಟ್ಕೋಬೇಕು. ತುಂಬ ಗರಿ ಗರಿಯಾಗಿ ಉಬ್ಬಿ ಬರುತ್ತೆ ಪೂರಿ ಎಲ್ಲನೂ. ಇವಾಗ ನಾವು ಪಾನಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ನೋಡೋಣ. ಇಲ್ಲಿ ನಾನು ಪಾನಿ ಮಾಡೋದಕ್ಕೆ ಇಲ್ಲಿ ಒಂದು ಹಿಡಿ ಆಗೋಷ್ಟು ತುಂಬ ಹುಳಿ ಇರೋ ಮಾವಿನಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹುಳಿ ಮಾವಿನಕಾಯಿ ಇದ್ದಷ್ಟು. ಇದಕ್ಕೆ ಜೊತೆಗೆ ನಾವು 1-2 ಸಣ್ಣ ಚಮಚ ಆಗೋಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿ, ಹಾಗೆ ಬೇಕಾದಲ್ಲಿ ನೀವು ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕೋಬೋದು ಇಲ್ಲಿ ಸ್ವಲ್ಪ. ಇದನ್ನೆಲ್ಲನೂ ಫಸ್ಟು ಹಾಕ್ಕೊಂಡು ನೀರು ಹಾಕ್ಕೊಳ್ದೆ ರುಬ್ಕೋಬೇಕು. ಇದೆಲ್ಲನೂ ಹಾಗೆ ರುಬ್ಕೊಂಡಾದಮೇಲೆ ಒಂದು ಸ್ಟ್ರೈನರಲ್ಲಿ ಶೋಧಿಸ್ಕೊಂಡು ಆಮೇಲೆ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸೇರಿಸ್ಕೊಳ್ಳೋದು. ನಮ್ಮ ಪಾನಿ ಸಹ ರೆಡಿಯಾಗಿದೆ. ನಾವು ಇಲ್ಲಿ ಪೂರಿ ಒಳಗೆ ಹಾಕೊಳ್ಳೋ ಆಲೂಗಡ್ಡೆ ಮಿಶ್ರಣದ ಬದಲು ಇಲ್ಲಿಗೆ
ಒಂದು ಸಣ್ಣ ಕಪ್ ಆಗೋಷ್ಟು ಕಾಬೂಲ್ ಕಡಲೆ ಹಾಗೆ ಕರಿ ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ ಹಿಂದಿನ ದಿನ ರಾತ್ರಿಯೇ. ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ತಕ್ಕಷ್ಟು ನಾವು ಉಪ್ಪು ಹಾಗೆ ಜೀರಿಗೆ ಮೆಣಸಿನ ಪುಡಿ ಸ್ವಲ್ಪ ಆಮ್ಚೂರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೋಬೇಕು. ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಮಿಶ್ರಣನ ನಾವು ಕರೆದಿಟ್ಕೊಂಡಿರೋ ಪೂರಿ ಒಳಗಡೆ ಹಾಕ್ಕೊಂಡು ಜೊತೆಗೆ ನಾವು ಕರೆದಿಟ್ಕೊಂಡಿದ್ವಲ್ಲ ಸೇವನ್ನು ಅದನ್ನು ಕೂಡ ಸೇರಿಸ್ಕೊಂಡು ಪಾನೀನ ಹಾಕ್ಕೊಂಡು ತಿನ್ನೋದು ಅಷ್ಟೇ. ತುಂಬ ರಿಫ್ರೆಶಿಂಗಾಗಿ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು. ಯಾವಾಗಲೂ ಒಂದೇ ಥರ ಸ್ನ್ಯಾಕ್ಸ್ ಅಂದರೆ ನಿಪ್ಪಟ್ಟು, ಬಿಳಿ ಚಕ್ಲಿ, ಮುರುಕು ಈ ಥರ ತಿನ್ನೋದ್ರ ಬದಲು ಈ ಥರ ಮಾಡಿಕೊಂಡು ತಿಂದರೆ ತುಂಬ ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ, ಚೆನ್ನಾಗಿರುತ್ತೆ. ಅಪರೂಪಕ್ಕೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದರೆ ನಿಮಗೂ ತಿನ್ನಬೇಕು ಅನಿಸುತ್ತೆ ಅಲ್ವಾ? ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು. ನೀವು ಒಂದು ಸತಿ ಮಾಡಿಕೊಂಡು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಖಂಡಿತ ತಿಳಿಸಿ. ತುಂಬ ಚೆನ್ನಾಗಿತ್ತು ಮತ್ತು ಡಿಫ್ರೆಂಟ್ ಟೇಸ್ಟು.